ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಆಸೆ ಈಡೇರಿಕೆ ಸಮ ಬಂದಿದೆಯಾ ಎಂಬ ಚರ್ಚೆ ಎದ್ದಿದೆ. ದೈವ ಭಕ್ತನಾಗಿರುವ ಕನಕಪುರ ಬಂಡೆಗೆ ದೈವ ಶಕ್ತಿ ಇದೆ ಎನ್ನಲಾಗ್ತಿದೆ. ನಿನ್ನೆ ಶಕ್ತಿ ದೇವಿ ಜಗದೀಶ್ವರಿ ವರ ಎಂದು ನಾಗಾ ಸಾಧುಗಳ ಆಶೀರ್ವಾದದಿಂದ ಪಟ್ಟಕ್ಕೇರುವ ಬಲ ಸಿಕ್ಕಂತಾಗಿದೆ. ಹಾಗಾದ್ರೆ ಡಿಸಿಎಂ ಡಿಕೆಶಿಗೆ ಸಿಕ್ಕಿರೋ ಆ ವರ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಿನ್ನೆ ಶಕ್ತಿ ದೇವಿ ವರ ಎಂದು ನಾಗಾ ಸಾಧುಗಳ ಆಶೀರ್ವಾದ. ಶಿವಭಕ್ತ ಕನಕಪುರ ಬಂಡೆ ಪಟ್ಟಕ್ಕೇರುವುದು ಗ್ಯಾರಂಟಿನ. ಡಿಕೆಶಿ ಮುಖ್ಯಮಂತ್ರಿ ಆಗುವ ಘಳಿಗೆ ಬಂದೇ ಬಿಡ್ತಾ? ದೈವ ಭಕ್ತ ಶಿವಭಕ್ತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋ ಯೋಗ ಇದೆ ಎಂಬ ದೈವ ಶಕ್ತಿ ಸಿಕ್ಕಿದೆ. ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿರುವ ಡಿಕೆಶಿ ಇತ್ತೀಚೆಗೆ ಹೆಚ್ಚೆಚ್ಚು ದೇವರ ಮೊರೆ ಹೋಗಿ ಹೋಮ ಹವನ ವಿಶೇಷ ಪೂಜೆಗಳಲ್ಲೇ ಮಗ್ನರಾಗಿದ್ದಾರೆ. ನಿನ್ನೆ ಗೋಕರ್ಣದ ಮಹಾಬಲೇಶ್ವರನಿಗೆ ವಿಶೇಷ ಅಭಿಷೇಕ ಸಲ್ಲಿಸಿದ್ದ ಡಿಕೆಶಿ ಅಂದ್ಲಿಯ ಜಗದೀಶ್ವರಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಇತ್ತೀಚೆಗೆ ಕಾಶಿಯಿಂದ ಬಂದ ನಾಗಾ ಸಾಧುಗಳು ಡಿಕೆಶಿ ಸಿಎಂ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು. ಎಂದು ಸದಾಶಿವನಗರದಲ್ಲಿರುವ ಅವರ ನಿವಾಸಕ್ಕೆ ನೇರವಾಗಿ ಬಂದಿದ್ದಾರೆ. 20ಕ್ಕೂ ಹೆಚ್ಚು ನಾಗಾ ಸಾಧುಗಳು ಡಿಕೆಶಿಗೆ ಆಶೀರ್ವಾದ ಮಾಡಿದ್ದಾರೆ. ಮನೆಯೊಳಗೆ ಪ್ರವೇಶ ಮಾಡಿದ ನಾಗಾ ಸಾಧುಗಳು ಡಿಕೆ ಶಿವಕುಮಾರ್ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಹಾರೈಸಿದ್ದಾರೆ. ಏನೋ ಉಳಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡಕ್ಕೆ ಬಂದವ್ರು ನಾವು ಮನೆಯಿಂದ ತರಳಕ್ಕೆ ಆಗ್ತದ? ಈಗ ನೀವು ಬಂದಿದ್ದೀರಿ, ನಿಮ್ಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ, ಆದರೂ ಏನು ಮಾಡ್ತೀರಿ? ನಿಮ್ಗೆ ನಾ ಬಿಡೋಂಗಿಲ್ಲ, ನೀವು ಬಿಡೋಂಗಿಲ್ಲ. ಸೊ ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿ ಇದ್ದೀವಿ, ಎಲ್ಲ ಥರದ ಜನನೂ ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಡಿಕೆಶಿಗೆ ನಾಗಾ ಸಾಧುಗಳಿಂದ ಸಿಕ್ಕಿರೋ ಅಭಯ ಏನು ಅನ್ನೋದನ್ನ ನೋಡುವುದಾದ್ರೆ, ಡಿಕೆಶಿಗೆ ನಾಗಾ ಸಾಧುಗಳು ಶಕ್ತಿ. ನಾಗಾ ಸಾಧುಗಳು ಯಾರಿಗೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಧಾರ್ಮಿಕ ಯಾತ್ರೆಗಳಾದ ಕುಂಭಮೇಳದಲ್ಲಷ್ಟೇ ಕಾಣಬಹುದು. ಅವರಲ್ಲೂ ಅಪಾರ ದೈವಿಕ ಶಕ್ತಿ ಇರುತ್ತೆ ಎಂಬುದು ನಂಬಿಕೆ. ಕಟ್ಟುನಿಟ್ಟಿನ ದೈನಂದಿನ ನಿಯಮ, ಕಠಿಣವಾದ ಜೀವನ ಶೈಲಿ ಅವರದ್ದು. ನಾಗಾ ಸಾಧುಗಳು ಆಶೀರ್ವಾದ ಪವರ್ಫುಲ್ ಎಂಬ ನಂಬಿಕೆ. ನಾಗಾ ಸಾಧುಗಳು ಆಶೀರ್ವಾದ ಡಿಕೆ ಸಿಎಂ ಆಗೋ ಭರವಸೆ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಶತ ಪ್ರಯತ್ನ ಮಾಡ್ತಾನೆ ಮುಂದೆ ಸಾಗ್ತಿದ್ದಾರೆ. ಆದ್ರೆ ಶಿವಭಕ್ತನ ಭಕ್ತಿಗೆ ಮೆಚ್ಚಿ ಆ ಶಿವ ಯಾವ ರೀತಿ ವರ ಕೊಡ್ತಾನೆ ಅನ್ನೋದೇ ಕುತೂಹಲವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.